ಈ ನಡುವೆ ರಾಜ್ಯ ಬಿಜೆಪಿಯಲ್ಲಿ ಈಗ ಘರ್ವಾಪ್ಸಿ ಸದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬಿಜೆಪಿಯನ್ನ ಹೋದವರನ್ನ ವಾಪಸ್ ಪಕ್ಷಕ್ಕೆ ಕರೆತರುವಂತಹ ಪ್ರಯತ್ನ. ರಾಜ್ಯ ಬಿಜೆಪಿಯಲ್ಲಿ ಘರ್ವಾಪ್ಸಿ ಸದ್ದು. ಮಾಜಿ ಸಚಿವ ಸುನಿಲ್ ಕುಮಾರ್ ಅವರು ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಪಕ್ಷದಿಂದ ಹೊರ ಹೋಗಿರುವವರನ್ನ ಕರೆತರುವ ಪ್ರಯತ್ನ ಆಗ್ತಾ ಇದೆ. ಜಗದೀಶ್ ಶೆಟ್ಟರ್ ಜೊತೆ ದೆಹಲಿ ನಾಯಕರು ಮಾತುಕತೆಯನ್ನ ಮಾಡ್ತಾರೆ. ಶೆಟ್ಟರ್ ಅಷ್ಟೇ ಅಲ್ಲ, ಬಿಟ್ಟು ಹೋದ ಎಲ್ಲರನ್ನೂ ಕರೆತರಲಾಗುತ್ತೆ ಅಂತ ಹೇಳಿದ್ದಾರೆ. ಚುನಾವಣೆಗೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿದ್ದು ಯಾರ್ಯಾರೋ ಹೊರಗೆ ಹೋಗಿದ್ದಾರೆ, ನಮ್ಮ ವಿಚಾರದಲ್ಲಿ ಇದ್ದುಕೊಂಡು ಯಾರು ಹೊರಗೆ ಉಳಿದಿದ್ದಾರೆ ಅಂಥವ್ರು ಎಲ್ಲರನ್ನೂ ಕೂಡ ಮತ್ತೆ ಕರೆತರುವಂಥ ಪ್ರಯತ್ನವನ್ನು ಬಿಜೆಪಿ ನಿಶ್ಚಿತವಾಗಿ ಮಾಡುತ್ತೆ. ನಮಗೆ ಚುನಾವಣೆಯಲ್ಲಿ ಗೆಲ್ಲಬೇಕು, ನಮ್ಮಿಂದ ಯಾರು ದೂರ ಆಗಿದ್ದಾರೆ ಅವ್ರನ್ನ ಇನ್ನಷ್ಟು ಹತ್ತಿರಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎಲ್ಲರನ್ನೂ ಮಾಡ್ತೇವೆ. ಮತ್ತು ಜಗದೀಶ್ ಶೆಟ್ಟರ್ ಅವರನ್ನ ಮಾತುಕತೆ ಮಾಡಲಿಕ್ಕೆ ಕೇಂದ್ರದ ನಾಯಕರು ಮಾತಾಡಬೇಕು, ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಟ್ಟಾರೆ ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಪ್ರಯತ್ನ, ರಾಮ ಇಡೀ ದೇಶವನ್ನು ಹೇಗೆ ಒಂದು ಮಾಡಿದ್ನೋ ಹಾಗೆ ಬಿಜೆಪಿನಲ್ಲಿ ಮತ್ತೊಮ್ಮೆ ಒಂದಾಗಿ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದಕ್ಕೆ ಎಲ್ಲರನ್ನೂ ಕರೆತರುವಂಥ ಪ್ರಯತ್ನವನ್ನು ಮಾಡ್ತೇವೆ. ಚುನಾವಣೆಗೆ ಗೆಲ್ಲುವ ದೃಷ್ಟಿಯಿಂದ ಓಕೆ, ಈ ಪ್ರಯತ್ನಗಳು ನಿರೀಕ್ಷಿತ, ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ. ಲೋಕಸಭಾ ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರಾದಂತಹ ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ಮಾಜಿ ಸಚಿವರಾದಂತಹ ಲಕ್ಷ್ಮಣ್ ಸವದಿ ಅವರು ಎಲ್ಲ ಪಕ್ಷ ಬಿಟ್ಟು ಹೋಗಿದ್ರು. ಅವ್ರನ್ನ ಕರೆತರುವ ಪ್ರಯತ್ನ ಈಗ ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ.